ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕರ್ನಾಟಕ ಸ್ಟೈಲ್ ಬೇಳೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು, ನನ್ನ ಮಕ್ಕಳು ಕೇಳ್ತಾ ಇದ್ದಾರೆ ಒಬ್ಬಟ್ಟು ಮಾಡ್ಕೊಡಮ್ಮ ಅಂತ. ಯಾವಾಗಲೂ ಹೋಟ್ಲಿಂದನೋ ಇಲ್ಲ ಅಂಗಡಿಯಿಂದನೋ ತರ್ತಾ ಇದ್ದೆ. ಸರಿ, ಇವತ್ತು ಬೇಡ, ಮನೆಯಲ್ಲೇ ಮಾಡ್ಕೊಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಬೇಗ ಮಾಡೋ ಥರ ಮಾಡ್ತಾಯಿದ್ದೀನಿ. ಟೈಮ್ ತೊಗೊಂಡೇ ಮಾಡಬೇಕು ಅದನ್ನು, ಆದರೆ ಇವತ್ತು ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೀನಿ. ಎಲ್ಲನೂ ಟಕ್ 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 ಅಂತ ಸ್ಪೀಡಾಗಿ ಹೆಂಗೆ ಮಾಡ್ತಾಯಿದ್ದೀನಿ ಅಂತ ಬನ್ನಿ ನೋಡೋಣ. ಫಸ್ಟು ಬೇಳೆ ಬೇಯಿಸ್ಕೊಳ್ಳೋಣ. ಕಡಲೆಬೇಳೆ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು ನಾನು. ಇದೊಂದು ಅರ್ಧ ಗಂಟೆ ನೆನೆ ಹಾಕಿದ್ದೀನಿ, ಸ್ವಲ್ಪ ಬೇಗ ಬೇಯಬೇಕು ಅಂತ. ಅದನ್ನು ಬೇಯಿಸ್ಕೊಳ್ಳೋಣ. ಫಸ್ಟು ಬೇಳೆ ಬೇಯೋಷ್ಟರಲ್ಲಿ ನಮಗೆ ಅದರದ್ದು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪಿನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು. ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ. ಈ ಅದಕ್ಕೆ ಕಲಿಸ್ಕೊಂಡಿದ್ದಾಗಿದೆ, ಸ್ವಲ್ಪ ಲೂಸಾಗಿ. ಇವಾಗ ಇದಕ್ಕೆ ಎಣ್ಣೆ ಸೇರಿಸೋಣ. ಸ್ವಲ್ಪ ಜಾಸ್ತಿನೇ ಹಾಕಬೇಕು ಎಣ್ಣೆ. ಏನಕ್ಕೆ ಇಷ್ಟೊಂದು ಎಣ್ಣೆ ಅಂತ ಗೊತ್ತಿರೋರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೋಸ್ಕರ ಹೇಳ್ತಾ ಇದ್ದೀನಿ. ಈ ಎಣ್ಣೆ ಲಾಸ್ಟಲ್ಲಿ ಒಬ್ಬಟ್ಟು ಮಾಡ್ತೀವಲ್ವ, ಆ ಟೈಮಲ್ಲಿ ಯೂಸ್ ಆಗುತ್ತೆ. ಇದು ಬೇಳೆ ಬೇಯೋ ತನಕ ಸ್ವಲ್ಪ ರೆಸ್ಟ್ ಮಾಡಕ್ಕೆ ಬಿಡೋಣ. ಬೇಳೆ ಈಗ ಚೆನ್ನಾಗಿ ಬೆಂದಿದೆ ನೋಡಿ, ಇಷ್ಟು ಬೆಂದರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದನ್ನು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ತಣ್ಣಗಾಗಲಿ ಇದು. ಬೇಳೆ ಬೇಯಿಸೋವಾಗ ಅದರಲ್ಲಿದ್ದಿದ್ದ ನೀರನ್ನೆಲ್ಲ ಸೋರಿಸ್ಕೊಟ್ಟಿದ್ದೀನಿ. ಇದೀಗ ಸ್ವಲ್ಪ ತಣ್ಣಗಾಗಬೇಕು. ಬೇಯಿಸಿರೋ ಕಡಲೆಬೇಳೆ ತಣ್ಣಗಾಗಿರೋದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ರುಬ್ಕೊಂಡು ತರ್ತೀನಿ ಪೇಸ್ಟ್ ಥರ. ಸ್ವಲ್ಪನೂ ನೀರು ಹಾಕದೆ ರುಬ್ಕೊಂಡು ತಂದಿದ್ದೀನಿ. ಈಗ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಬೆಲ್ಲದ ಪೌಡರ್ ಸೇರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಬೆಲ್ಲದ ಪೌಡರ್ ಸೇರಿಸಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕರಗಿಸೋಣ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಪುಡಿ ಮಾಡಿ ಇಟ್ಕೊಂಡಿರೋ ಬೇಳೆನೇ ಸೇರಿಸ್ಕೊಳ್ಳೋಣ. ಇದೆಲ್ಲ ಸೇರಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಸ್ಟವ್ ಆಫ್ ಮಾಡಿಕೊಂಡೆ ನಾನು. ಇದೀಗ ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲೂ ಒಂದು ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆಮೇಲೆ ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಕೆ ನೋಡೋಣ. ಇನ್ನೊಂದೇನು ಅಂತಂದರೆ, ಎಲ್ಲರೂ ಬೇಳೆ ಒಬ್ಬಟ್ಟು ಮಾಡುವಾಗ ಅದರಲ್ಲಿ ಹಸಿ ತೆಂಗಿನಕಾಯಿ ತುರಿ ಸೇರಿಸ್ತಾರೆ. ನಾನು ಇದರಲ್ಲಿ ಸೇರಿಸ್ತಾ ಇಲ್ಲ. ಈಗ ಇದಿಷ್ಟೇ. ಇದು ತಣ್ಣಗಾಗಲಿ, ಆಮೇಲೆ ತೋರಿಸ್ತೀನಿ. ಇದು ಫಿಲ್ಲಿಂಗು ಸಾಫ್ಟಾಗಿ ಈ ಥರ ಸಾಫ್ಟಾಗಿ ರೆಡಿಯಾಗಿದೆ. ಈಗ ಒಬ್ಬಟ್ಟು ಮಾಡ್ಕೊಳ್ಳೋಣ. ನನ್ನ ಹತ್ರ ಒಬ್ಬಟ್ಟು ಮಾಡೋ ಪೇಪರ್ ಏನಿಲ್ಲ, ಅದಕ್ಕೆ ಪ್ಲಾಸ್ಟಿಕ್ ಕವರಲ್ಲೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಹುಷಾರಾಗಿ ಮಾಡಬೇಕು ಇದರಲ್ಲಿ. ಇಷ್ಟು ಉಂಡೆ ಮಾಡಿದ್ದೀನಿ. ಅದು ಹಿಂಗೆ ಮಾಡಿಬಿಟ್ಟು ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಕರೆಕ್ಟಾಗಿ ತಟ್ಟಕ್ಕೆ ಈಸಿ ಆಗುತ್ತೆ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಕೆಳಗಡೆನೂ ತುಪ್ಪ ಹಾಕಿದ್ದೀನಿ, ಇಲ್ಲಾಂದರೆ ಬೇಗ ಬಿಟ್ಟು ಬರಲ್ಲ. ಒಲೆ ಮೇಲೆ ಹಾಕಿದ್ರೆ ಪ್ಲಾಸ್ಟಿಕ್ ಕವರ್ ಅಲ್ವಾ, ಬೇಗ ಕರಗುತ್ತೆ. ಅದು ಲೈಟಾಗಿ ಮೆತ್ತಗೆ ತಟ್ಟಬೇಕು. ಇದು ತಟ್ಟಿದ್ದಾಗಿದೆ. ಈಗ ಇದು ಬೇಯಿಸ್ಕೊಳ್ಳೋಣ. ಇಲ್ಲೂ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ.
ಸ್ವಲ್ಪ ಫಾಸ್ಟಾಗಿ ಇಟ್ಬಿಡ್ಬೇಕು. ಪ್ಲಾಸ್ಟಿಕ್ ಕವರ್ ಆಗಿದ್ದಕ್ಕೆ ಸ್ವಲ್ಪ ಬೇಗ ಇಟ್ಬಿಟ್ಟು ಬೇಗ ಎತ್ತಬೇಕು, ಇಲ್ಲಾಂದ್ರೆ ಅದು ಮೆಲ್ಟ್ ಆಗೋಗುತ್ತೆ ಪ್ಲಾಸ್ಟಿಕ್ ಕವರು. ಅದಕ್ಕೆ ಎರಡು ಕಡೆನೂ ಸ್ವಲ್ಪ ಎಣ್ಣೆ ಯೂಸ್ ಮಾಡೋದಾದ್ರೆ ಎಣ್ಣೆ, ತುಪ್ಪ ಆದರೆ ತುಪ್ಪ, ಸ್ವಲ್ಪ ಗೊತ್ತಾಗೋ ಥರ ಹಾಕ್ಬೇಕು. ಇದೀಗ ಬೇಯಲಿ. ಪರ್ಫೆಕ್ಟ್ ಆಗಿರೋ ಒಬ್ಬಟ್ಟು ರೆಡಿ ಆಗಿದೆ. ನಾನೇನು ಅಷ್ಟೊಂದು ಪರ್ಫೆಕ್ಟ್ ಆಗಲ್ಲ, ನನಗೆ ಮಾಡಕ್ ಬರಲ್ಲ. ಇದು ಸ್ವಲ್ಪ ದಪ್ಪನೇ ಇದೆ. ಎಲ್ರು ಗೊತ್ತಿರೋರು ತುಂಬಾ ತೆಳುವಾಗಿ ಮಾಡ್ತಾರೆ, ನನ್ಗೆ ಅಷ್ಟು ತೆಳುವಾಗಿ ಮಾಡಕ್ ಬರಲ್ಲ. ಅದಕ್ಕೆ ನಾನು ಸ್ವಲ್ಪ ದಪ್ಪನೇ ಮಾಡಿದ್ದೀನಿ. ಆದ್ರೆ ಚೆನ್ನಾಗಿ ಬಂದಿದೆ, ಟೇಸ್ಟು ಚೆನ್ನಾಗಾಗಿದೆ. ಎಲ್ರು ಟ್ರೈ ಮಾಡಿ ನೋಡಿ. ನನ್ಗೆ ಬಟರ್ ಪೇಪರೋ ಇಲ್ಲ ಬಾಳೆ ಎಲೆನೋ ಆ ಥರದ್ದು ಏನಾದ್ರೂ ಇದ್ರೆ ಇನ್ನೂ ತೆಳುವಾಗಿ ಮಾಡ್ಬೋದಿತ್ತು. ನನ್ನ ಹತ್ರ ಅದು ಇಲ್ಲ ಅಂತಾನೆ ನಾ ಈ ತರ ಸ್ವಲ್ಪ ದಪ್ಪಾಗಿ ಮಾಡಿರೋದು. ನೀವು ಮಾಡೋವಾಗ ಬಾಳೆ ಎಲೆ ಯೂಸ್ ಮಾಡಿದ್ರು ಸಾಕು, ಇಲ್ಲಾಂದ್ರೆ ಬಟರ್ ಪೇಪರ್ ಸಿಗುತ್ತೆ ಅಂತಂದ್ರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಎಲ್ರು ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೋದಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನನ್ನನ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.